ಗಳಿಸ್ಯಾರ. ಕೋಟಿ ಗಂಟ್ಲೆ ಸಹಸ್ರ ಕೋಟಿಗಳಿಂದ ಗಳಿಸಿದವ್ರು ಅದಾರ. ಅವ್ರ ಬಾಯಿಲಿ ಕೇಳಿದ್ರೆ ಹೇಳ್ತಾರ, ಯಾಕಾರ ಗಳಿಸಿವಪ್ಪ ಇದನ್ನ ಅಂತೀರಿ ಅಪ್ಪ ಅಂತ ಅನ್ನೋರು ಎಷ್ಟೋ ಜನ ಅದಾರ. ಯಾಕಂದ್ರ ನಿಮ್ಗೆಲ್ಲಾ ಗೊತ್ತಿರ್ಬೋದು, ಬಹಳ ಅಗರ್ಭ ಶ್ರೀಮಂತ ರತನ್ ಲಾಲ್ ತೀರ್ಕೊಂಡು ಹೋದಲ್ಲ, ಕೋಟ್ಯಾಧೀಶ, ನಮ್ಮ ದೇಶದ ಏನು ಶ್ರೇಷ್ಠ ಶ್ರೀಮಂತ ಅಂತ ರತನ್ ಲಾಲ್ ಅದ ಅಂತ್ಯಕ್ರಿಯಕ ಆತನ ಮಕ್ಕಳೂ ಹೋಗಲಿಲ್ಲ, ಆತನ ಹೆಂಡತಿನೂ ಹೋಗಲಿಲ್ಲ. ಅಷ್ಟೊಂದು ಶ್ರೀಮಂತ ಇದ್ರ ಸಹಿತ ಸಂಪತ್ತು ಗಳಿಸ್ಯಾನಂದ್ರ ಮತ್ತೆ ಯಾಕೆ ಹೋಗ್ಲಿಲ್ಲ ಅಂದ್ರ ಇದಕ್ಕಾಗಿ. ಹೆಂಡತಿ ಅಂದಳಂತ, ಯಾವಾಗ ನಾನು ಮದುವೆ ಮಾಡ್ಕೊಂಡ ಹಿಡ್ಕೊಂಡು ಇಲ್ಲಿ ಪರ್ಯಂತರವಾಗಿ ಒಂದು ದಿನ ಏನ್ ಕೇಳಿಲ್ಲ, ಒಂದು ಅಣುತನು ಕೇಳಿಲ್ಲ, ಸುಖ ಕೇಳಿಲ್ಲ, ದುಃಖ ಕೇಳಿಲ್ಲ. ಅಂದ್ರೆ ಅವನಂತ ಶ್ರೀಮಂತ ಸತ್ತಿರ್ಬೇಕಂದ್ರ. ಹಿರಿಯ ಮಗಳಿಗೆ ಕೇಳಿದ್ರ, ನೀ ಯಾಕೆ ಹೋಗಿಲ್ಲಪ್ಪ ನಿಮ್ಮ ಅಪ್ಪನ ಅಂತಿದ್ರಿ? ಯಾಕಂದ್ರ ನನಗಿಂತ ನಮ್ಮ ತಮ್ಮಗ ಒಂದ್ ಎಕರೆ ಜಾಸ್ತಿ ಮಾಡ್ಯಾನ, ಹಣ ಸಂಪತ್ತು ಜಾಸ್ತಿ ಮಾಡ್ಯಾನ, ಅದಕ್ಕೆ ನಾವು ಹೋಗ್ಲಿಲ್ಲ ಅಂತ. ತಮ್ಮನಿಗೆ ಕೇಳಿದ್ರಂತ, ನೀ ಯಾಕೆ ಹೋಗಿಲ್ಲಪ್ಪ ಅಂತ. ಏನ್ ಮಾಡಿದ್ರಿ? ನನಗ ಎಲ್ಲಾ ಕೊಡ್ಬೇಕಾಯ್ತು, ನಮ್ಮ ಅಣ್ಣ ಒಂದಿಷ್ಟು ಪಾಲು ಕೊಟ್ಟ ಅದಕ್ಕೆ ಹೋಗಕ್ಕಾಗಿಲ್ಲ ನನಗ. ನೋಡ್ರಿ, ಇದೆಲ್ಲಾ ನಾವ್ ಏನ್ ತಿಳ್ಕೊಂಡು ಏನಿಲ್ರಿಪ್ಪ, ನಮ್ಮ ಸಂಪತ್ತಿಲ್ಲ ತಿಳ್ಕೊಂಡಿ. ಅದಕ್ಕೆ ಬಾಹ್ಯ ಸಂಪತ್ತಿ ಏನಾದ್ರು ಸುಖ ಕೊಟ್ಟಿತ್ತಂದ್ರೆ ಯಾವ ಸುಖ ಕೊಡಂಗಿಲ್ಲ. ನಿಜವಾದ ಆಂತರಿಕ ಇರುವಂತಹ ಸುಖ ಯಾವ್ದಾರ ಐತಂದ್ರೆ ನಿಜಗುಟ್ಟು ಹೇಳ್ತಂದ್ರೆ ವಿರತಿ ಇತರ ಸಂಪದ ಸುಖ ಮುಂಟೆ, ವಿರತಿಗಿಂತ ವೈರಾಗ್ಯಕ್ಕಿಂತ ಏನಾದ್ರೂ ಸುಖ ಐತಿ ಅನ್ನೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಹೇಳಿದ್ರು, ತ್ಯಾಗೇನ ಏಕೇನ ಅಮೃತತ್ವ ಮಾನಸು. ನೀವು ಸಾಕನ್ರಿ, ಅದ್ರಂತ ಸುಖಾನೇ ಯಾವ್ದಿಲ್ಲ. ನೀವು ಬೇಕನ್ರಿ, ಎಷ್ಟು ದುಃಖ ಆಗ್ತದ. ಇವಾಗ ನೀವು ಊಟ ಕುಂಡಿರ್ತಲ್ಲ, ಈಗ ಊಟ ಕುಂತಾಗ ನೀವು ಬಾಜು ಯಾರ ಕುಂತಿದ್ರಂದ್ರ, ತಗೋ ತಂಗಿ ತಗೋ, ಯಾಕ ತಾಡ್ ತಗೋ ಅನ್ರಿ, ಯಾಕ ನೀನು ತಗೋ, ಯಾಕ ನೀನು ತಗೋ ಅಂತಾರ. ಅಂತಾರಿಲ್ರಿ? ಮತ್ತ ಆಕಿ ಮುಂದೆ ನೀವು ಕಸ್ಕೋರಿ, ನೀನು ಹೋಗ್ಬೇಕಿದ ನಮ್ಮೂರ ಬಾ ನೋಡ್ರಿ, ಹೊರಗೆ ಮಠ ಬಿಟ್ಟು ಹೊರಗರ ಬಾ ಅಂತ ಅಂತಾರಿಲ್ರಿ? ಯಾಕೆ ಬೇಕಂದ್ರೆ ಹಿಂಗದ. ಅದಕ್ಕಾಗಿ ವಿರತಿಯಿಂದ ಮತ್ತೇನು ಸುಖ ಐತಿ ಅಂದ್ರಿಲ್ಲ ಅಂತ ಹೇಳ್ತಾ ಇದ್ರ. ಅದು ವೈರಾಗ್ಯ ಎಷ್ಟು ಸುಖ ಐತಂದ್ರ, ಕಬೀರ್ ಅಂತ ಆಗ್ಯಾರ. ಆ ಕಬೀರ್ನ ಮಗ ಕಮಾಲ ಅಂತ ಆಗೋಗ್ಯಾರ. ಕಬೀರ ಕಮಾಲ ಅಂದ್ರೆ ಬಹಳ ವೈರಾಗ್ಯ. ಯಾಕ ನಮ್ಮ ದೇಶ ಇಷ್ಟೊಂದು ಎಲ್ಲ ದೇಶಗಳಿಗೆ ಗುರುವಣಿಸ್ಕೊಂಡದ, ಭಾರತ ದೇಶದೊಳಗ ಅಧ್ಯಾತ್ಮ ಕನ್ನಡ ತುಂಬಿಕೊಂಡಂದ್ರ ಪ್ರತಿಯೊಬ್ಬರಲ್ಲಿ ವೈರಾಗ್ಯದ. ಜಗದು ಶಿವಾನಂದಪ್ಪ ಅವರು ವೈರಾಗ್ಯ ಸಾಧಿಸಿದ ತಿಳ್ಕೊಂಡು ವೈರಾಗ್ಯ ಮೂರ್ತಿ ಅನಿಸ್ಕೊಂಡ್ರು, ಮಹಾ ತಪಸ್ವಿ ಅನಿಸ್ಕೊಂಡ್ರು. ಸಾಕ್ಷಾತ್ ದೇವಿ ಪ್ರತ್ಯಕ್ಷ ಆದ ಸಹಿತ ಯಾವುದೋ ವಾಲ್ಯಂದವರು ಅವ್ರ ಕೀರ್ತಿ ಇಲ್ಲಿ ತಗೊಂಡ್ ಪುಣ್ಯ. ಜಗದ್ರು ಪೂರ್ಣಾನಂದಪ್ಪ ಅವರು 6 ತಿಂಗಳ ಪರ್ಯಂತ ಗೋಕರ್ಣ ಪ್ರತ್ಯಕ್ಷ ಮಾಡ್ಕೊಂಡು ದೇವಿ ಪ್ರತ್ಯಕ್ಷ ಮಾಡ್ಕೊಂಡು ದೇವಿ ಸಾಕ್ಷಾತ್ ಕೊಡ್ತೀನಪ್ಪ ಅಂದ್ರೆ ಸಹಿತ ಗಾಡವ ನಮ್ ಗುರುಗಳು ಅದಾರ ಅಂತ ಹೇಳಿದ್ರು, ದೇವಿ ಅದಾರ ಅಂತ ಹೇಳಿದ್ರು, ನೋಡಾಕ ಮಾಡಿವ ಅಂತ ಹೇಳಿದ್ರು. ಇದು ವೈರಾಗ್ಯ. ಜಗದ್ರು ಶ್ರದ್ಧಾನಂದಪ್ಪ ಅವರಿಗೆ ಕೋಟಿ ಸಂಪತ್ತು ಕೊಡೋರಿದ್ರು. ಎಲ್ಲವನ್ನ ಅಂದ್ರು, ನೋಡಪ್ಪ ಏನ್ ಕೊಟ್ಟರು ಸಹಿತ ಇದು ಒಂದನೇ ಇಲ್ಲೇ ಬಿಟ್ಟು ಹೋಗೋದ, ಏನಾದ್ರೂ ನಮ್ಮ ಜೊತೆ ಬರುವಂತ ಏನಾದ್ರು ಇದ್ರು ಹೇಳಿ ಅದನ್ನ ಕೊಡ್ರಿ ಅಂದ್ರ. ಅದ್ಯಾವುದು ಜ್ಞಾನ ಅಂತ ಗುರುವಿನ ವಾಣಿ ಅಂತ ಏನ್ ಮಾಡ್ತದ ನಮ್ ಜೊತೆ ಬರುವಂತದ. ಅದಕ್ಕಾಗಿ ಕಬೀರ ಕಮಾಲು ಏನ್ ಮಾಡ್ತಿದ್ರಂದ್ರ, ಯಾವಾಗಲೂ ತಮ್ಮ ಮನೆಗೆ ಬಂದಂತಹ ಸಾಧು ಸತ್ಪುರುಷಿಗೆ ದಾನ ಧರ್ಮ ಪರೋಪಕಾರ ಆದಿರಾತ್ಯನ ಮಾಡ್ತಿದ್ರು. ಎಂತ ಪ್ರಸಂಗ ಇತ್ತಂದ್ರ ಕಬೀರ್ ಕಮಾಲರಿಗೆ ಭಿಕ್ಷೆ ಬೇಡ ಬಂದವ್ರ ಸರಿ ಬಂದಂತಹ ಸಾಧು ಸತ್ಪ್ರಸಿದ್ಧ ಏನ್ ಮಾಡ್ತಿದ್ರು, ಪ್ರಸಾದ ಮಾಡಿಸ್ತಿರೋದು. ಇಂತಹ ಪ್ರಸಂಗದೊಳಗ ತಂದೆ ಕಬೀರ ಮಗ ಕಮಾಲ ಕೂಡಿ ಭಿಕ್ಷೆ ಬೇಡ ತರಬೇಕು, ಮಹಾತ್ಮರು ಬರ್ತಾರ ಮನೆಗೆ ಅಂತ ತಿಳ್ಕೊಂಡು ಭಿಕ್ಷೆ ಬೇಡ ಕೊಟ್ಟಾರ. ಹೋಗೋ ಸಮಯದೊಳಗ ದಾರಿ ಒಳಗ ಒಂದು ಬಂಗಾರದ ಆಭರಣ ಬಿದ್ದಿತ್ತಂತ. ಬಂಗಾರ ಆಭರಣ ಬಿದ್ದಾಗ ಕಬೀರ್ ಅಂದ, ಹಿಂದ ನನ್ನ ಜೊತೆ ನನ್ನ ಮಗ ಬರಾಕತ್ತಾನ, ನಾವು ಭಿಕ್ಷೆ ಬೇಡ ಬಂದು ಭಿಕ್ಷೆಯಿಂದ ಬಂದಂತ ಪ್ರಸಾದ ಒಳಗ ನಾವೇನ್ ಮಹಾತ್ಮರಿಗೆ ಪ್ರಸಾದ ಮಾಡಿಸ್ಬೇಕಾಗ್ಯದ. ಒಂದ್ ವೇಳೆ ಅದು ಬಂಗಾರದ ಗೊತ್ತಾಗ್ತದ, ನನ್ನ ಮಗ ತಗೊಂಡ ಅಂತ ತಿಳ್ಕೊಂಡ ಏನ್ ಮಾಡಿದ ಅಂದ್ರ, ಆ ಕಬೀರ ತನ್ನ ಎಡಗಾಲಿನಿಂದ ಮಣ್ಣು ಹಾಕಿ ಹೋದಂತ ಬಂಗಾರ ಮೇಲೆ, ದಾರಿ ಒಳಗೆ ಬಿದ್ದಂತ ಬಂಗಾರ ಮೇಲೆ ಮಣ್ಣು ಹಾಕಿ ಹೋಗಿದ. ಇನ್ ದೂರಿಂದ ಬರ್ತಿದ್ದಲ್ಲ ಮಗ ಕಮಾಲ ನೋಡಿದ, ಅಪ್ಪನ ಹತ್ತಿರ ಓಡೋಡೋ ಬಂದು ಕೇಳಿದ, ಯಪ್ಪ ಏನೇ ರಸ್ತೆ ಒಳಗ ಎಡಗಾಲಿಂದ ಮಣ್ಣು ಹಾಕ್ತಿದ್ರಲ್ಲ ಏನಿತ್ತಲ್ಲ ಅಂದ್ರು. ನೋಡಪ್ಪ, ಅದು ನಾವು ಭಿಕ್ಷೆ ಬೇಡಿ ಮಹಾತ್ಮರಿಗೆ ಪ್ರಸಾದ ಮಾಡಿಸೋರು, ಇಂಥವ್ರೊಳಗಾಗಿ ದಾರಿ ಒಳಗೆ ಏನಾಗಿತ್ತಂದ್ರ ಬಂಗಾರ ಆಭರಣ ಬಿದ್ದದ. ಅದಕ್ಕೆ ಬಂಗಾರ ಆಭರಣ ಅಂತ ತಿಳ್ಕೊಂಡು ನಿನಗೇನಾದ್ರು ಆ ಕಣ್ಣಿಗೆ ಬಿದ್ರ ನೀ ತಗೊಂಡಿ ಅಂತ ಹೇಳಿ ತಿಳ್ಕೊಂಡು ಏನ್ ಮಾಡಿ ಬಂಗಾರ ಮೇಲೆ ಮಣ್ಣು ಹಾಕಿನಿ ಅನ್ನೋದು. ಅವಾಗ ಕಮಾಲ ಹೇಳಿದಂತ, ಯಪ್ಪ ನಿನಗೆ ಇನ್ನೊಂದು ಬಂಗಾರ ಗೊತ್ತಾಗೈತನು, ಬಂಗಾರನು ಕಾಣತನು, ನನಗೆ ಮಣ್ಣು ಹೆಂಡತಿ ಸಮಾನ ಕಾಣಕತ್ತದ ಅಂತ ವೈರಾಗ್ಯದ. ಅದಕ್ಕ ತ್ಯಾಗದಲ್ಲಿ ಶ್ರದ್ಧಾನಂದರ ಮರೆಯಲಾರೆನು. ಸುಖಮುನಿ ಅಂತ ತ್ಯಾಗ ಋಷಿಗಳೇ ನಮ್ಮ ದೇಶದಾಗ ಆಗಿಲ್ಲ. ಅಂತ ಸುಖಮುನಿ ಅಂತ ತ್ಯಾಗವನ್ನು ಹೊಂದಿದ ಜಗದ ಪೂರ್ಣಾನಂದಪ್ಪ ಅವರು, ಜಗದ ಶ್ರದ್ಧಾನಂದಪ್ಪ ಅವರು ಯಾಕೆ ಅಷ್ಟೊಂದು ಪ್ರಸಿದ್ಧಿ ಪಡೆದಾರಂದ್ರೆ, ಅವ್ರು ಏನಾದ್ರು ನಮ್ಗೆ ಬೇಕು ಅಂದ್ರೆ ನಾವು ಎಲ್ಲರೂ ಬರ್ತೀವಿ ಅಂತ ತಿಳ್ಕೊಂಡ್ರೆ ಇಲ್ಲಿ
ಯಾರು ಬಂದು ಕೊಡುತ್ತಿಲ್ಲ. ಏನವಾ ಸ್ವಾಮಿ ಆಸೆ ಬರ್ಕೈತಿ, ಏನ್ ಹೋಗ್ತಾರೆ ಕೇಳತ್ತ ಚಂದ, ಏನ್ ಕೊಟ್ರು ಏನೋ ಬೇಕಂತವ ಸ್ವಾಮಿ ಅಂತೀರಿ. ಎಲ್ಲವನ್ನೂ ತ್ಯಾಗ ಮಾಡಿದ್ರೆ ನಮಗಾಗಿ. ಮಹಾತ್ಮರ ಅನ್ನವನ್ನು ತೋರದಾರ, ಜಗದ್ರು ಪೂರ್ಣಾನಂದರ ಮೇಲೆ ಬಟ್ಟೆ ತೋರೋದ, ಕಂಬಳಿ ಮೇಲೆ ತಿರುಗಾಡಿದ್ರು ಲಂಗುಟಿ ಹಾಕೊಂಡು. ಇದಂತ ತ್ಯಾಗ ಹೇಳ್ರಿ. ನಾ ಇವತ್ತೊಂದ್ ದಿವಸ ಒಂದು ಸ್ವಲ್ಪ ಸೀರೆ ಹೊಲಸಾದ್ರಿವ ನಾವ್ ಅಂತೀವಿ, ಇವಾಗ ಬೇಡವಾ ಮಂದ್ಯಾಗ ಹೋಗ್ತೀವಿ, ಹೊಸ ಹಳಸ್ ಸೀರೆ ಉಟ್ಕೊಂಡು ಹೋಗೋದು, ಹೊಸ ಸೀರೆ ಉಟ್ಕೊಂಡು ಹೋಗೋ ನಡೆ ಅಂತ ಉಟ್ಟು ಅರ್ಬಿ ಮತ್ತೆ ಉಟ್ಕೊಂಡ್ ಬರ್ತೀವಿ ಹೊಸ. ನಮ್ಮ ವೈರಾಗ್ಯಕ್ಕೂ ಅವ್ರ ವೈರಾಗ್ಯ ಹೆಂಗಾಯ್ತು. ಅದಕ್ಕಾಗಿ ಹೇಳ್ತಾ ಇದ್ದಾರ, ಆ ಪರಮ ವೈರಾಗ್ಯವನ್ನು ಪಡೆದಂತಹ ಜಗದ್ರು ಪೂರ್ಣಾನಂದ ಅವರು, ಜಗದ್ರು ಸರದಾನಂದಪ್ಪ ಅವರು, ಜಗದ್ರು ಶಿವಾನಂದಪ್ಪ ಅವರು ಜಗತ್ತಿನೊಳಗ ತ್ಯಾಗದ ಸಂಕೇತವಾಗಿ ವೈರಾಗ್ಯದ ಮೂರ್ತಿಯಾಗಿ ನಮ್ಮ ನಿಮ್ಮಲ್ಲಿ ಉದ್ಧಾರ ಮಾಡಿದ ಪುಣ್ಯಾತ್ಮರು. ಅದಕ್ಕಾಗಿ ಶ್ರೀಮಂತ ವಾಕ್ಯಗೆ ಅನುಗುಣವಾಗಿ ನಡೆದಂತ ಯಾವ್ದಾದ್ರು ಸಂಪ್ರದಾಯ ಅಂದ್ರೆ ಜಗದ್ರು ಸಿದ್ಧಾರೂಢ ಸಂಪ್ರದಾಯ, ಜಗದ್ರು ಶಿವಾನಂದಪ್ಪ ಸಂಪ್ರದಾಯ ಏನು ನಿಜಗಳು ನುಡಿದಾರ ಅದರ ನಿಜವಾಗಿ ನಡೆದು ತೋರಿಸಿದವರು. ಅದಕ್ಕಾಗಿ ಅಂತ ಮಹಾತ್ಮನ ಎಷ್ಟು ಸಾರಿ ನಾವೆಲ್ಲ ಸ್ಮರಣೆ ಮಾಡೋದು ಕಡಿಮೆ ಅಲ್ಲ. ಅಂತ ಜಗದ್ರು ಪೂರ್ಣಾನಂದಪುರ ಪರಮ ಶಿಕ್ಷರು ಇನ್ನೂ ನಮ್ಗೆಲ್ಲ ಸಿಗ್ತಾರೆ. ನಮ್ಮೂರಾಗ ಚಿಂತಾಪಜ್ಜ ಅವ್ರ ಮಠ ಎಲ್ಲ ಅವ ನಡ್ಸ್ಕೊಂಡು ಹೋಗ್ತಾನ. ಬರ್ಲಿಕ್ಕಂದ್ರೆ ಹಿಂಗ್ ಚಂದ ಬೈತಾನೆ, ನಾವು ಹೆಣ್ಮಕ್ಳನ್ನ ಬಾಳ ಚಂದ ಬೈತಾನೆ. ಮೂಳ್ಯಾರ ಲಗ್ನಾರ ಯಾಕೆ ಮಾಡ್ಕೊಂಡ್ ಬಂದಿರಿ ನಮ್ಮೂರಿಗೆ ಅಂತ. ಏನ್ ಮಾಡೋರು, ಏನ್ ಮನಿ ಬಡ್ಕೋತೀರಿ, ಬರ್ರಿ ಅರ್ಜುನ್ ಜಗದಾ ಬಂದ ಏನ್ ಮಾಡ್ರಿ, ಸೇವಾ ಮಾಡ್ರಿ, ನೀವು ಉದ್ಧಾರ ಹಾಕಿರಿ. ನಿಮ್ ಮನ್ಯಾಗ ಎಷ್ಟು ದಿನ ದುಡಿದ್ರೆ ಉದ್ಧಾರ ಆಗತ್ತೆ ಅಂತ ಬೈತಾನೆ. ಹಿಂಗ ಬೈತಾನೆ. ನಡಬಾರ್ದಪ್ಪ ಅಂದ್ರೆ ನಮ್ಮ ಅಪ್ಪ ಹಂಗೆ ಅನ್ಸಿದ್ರಿ ಸ್ವಾಮಿ ನಿಮ್ಗೆ ಗೊತ್ತಿಲ್ಲ ನಿಮ್ಗಂತ. ಯಾಕಂದ್ರ ಅವ್ರ ಏನ್ ತಿಳ್ಕೊಂಡಾರ, ಜಗದ್ಗುರು ಪೂರ್ಣಾನಂದಪ್ಪನ ಸೇವಾ ಅಂದ್ರ ಪರಮಾತ್ಮ ಸೇವಾ ಅಂತ ತಿಳ್ಕೊಂಡಾರ. ಆ ಪರಮಾತ್ಮ ಸೇವಾ ನಮ್ಗೆ ಏನ್ ಮಾಡ್ತದಂದ್ರ ನಮ್ಮನ್ನ ವೈರಾಗ್ಯ ಕಸ್ತದ. ವೈರಾಗ್ಯದಿಂದಲೇ ಏನಾಗ್ತದಂದ್ರ ಜ್ಞಾನ ಉದಯ ಆಗ್ತದ, ಜ್ಞಾನದಿಂದ ಮೋಕ್ಷ ಆಗ್ತದ. ಗಟ್ಟಿಯಾಗಿ ತಿಳ್ಕೊಂಡಾರ ಯಾರು. ಅವ್ರೇನ್ ಅಕ್ಷರಸ್ಥರಲ್ರಿವ, ಅನಕ್ಷರಸ್ಥರು. ಅಂತ ಜಗದ್ಗುರು ಪೂರ್ಣಾನಂದಪುರ ಅನಕ್ಷರಸ್ಥ ಇದ್ರು ಸಹಿತ ಜಗತ್ತೊಳಗೆ ಎಂತೆಂತ ಭಕ್ತರನ್ನು ಕೊಟ್ಟಾಗ್ಯಾರಂದ್ರ ಇವತ್ ದಿವಸ ನಾವೆಲ್ಲ MA PhD ಎಂತೆಂತ ಪದವಿ ಪಡೆದವ್ರು ಸಹಿತ ಅವ್ರ ಮುಂದೆ ನಾಚಿ ತಲೆ ತಗ್ಗಿಸ್ಬೇಕು ನಾವು. ಅಂತ ವೈರಾಗ್ಯದ ಕೀರ್ತಿಗಳನ್ನ ಪತಾಕಿಗಳನ್ನ ಜಗತ್ತೊಳಗೆ ಹಾರಿಸುವಂತ ಜಗತ್ ಪೂರ್ಣಾನಂದದವ್ರು, ಜಗತ್ ಶ್ರದ್ಧಾನಂದಪ್ಪ ಅವರು, ಜಗತ್ ಶಿವಾನಂದ ಅವರು ಏನ್ ಮಾಡ್ಯಾರ ಅಂದ್ರ ವಿರತಿಯನ್ನು ತೋರಿಸಿದಾರ. ಅದಕ್ಕಾಗಿ ಶ್ರೀಮಂತ ತಿಳಿಸ್ಕೊಳ್ತಾರ, ವಿರತಿ ಇತರ ಸಂಪದ ಸುಖ ಮುಂಟೆ. ಅಂತ ವೈರಾಗ್ಯಕ್ಕಿಂತಲೂ ಏನಾದ್ರೂ ಸುಖ ಕೊಡುವಂತ ಸಂಪತ್ತಿ ಏನಾರ ಆಯ್ತಂದ್ರೆ ಇಲ್ಲಪ್ಪ. ಅದಕ್ಕಾಗಿ ನೀವು ಏನಾದ್ರು ಮಾಡಬೇಕಾಗಿತ್ತು ಮೊದಲಿಗೆ ಏನ್ ಮಾಡ್ರಿ, ಅಂತ ವಿರತಿಯನ್ನು ಏನು ಬಲಿಸಬೇಕು. ಅದಕ್ಕಾಗಿ ದೇವಿ ಪರವಾಗಿ ಹೇಳಿದ್ರು, ವಿರತಿ ಬಲಿಯಲೇಬೇಕು, ಜನಗಳ ಪರಿಚಯ ಇಲ್ದಿರ್ಬೇಕು, ಮಾತಿನ ಹರಿಯಾಗಿ ಬಿಟ್ಟಿರ್ಬೇಕು, ಬಹು ಏಕಾಂತ ಇರಬೇಕು, ಬರುವ ನಿದ್ದೆ ತಗ್ಗಿಸಬೇಕು. ಏನೆಲ್ಲ ಪ್ರಪಂಚ ವಾಸನೆ ಎಲ್ಲ ಮರಿ ಅಂದ, ಇದೆಲ್ಲಾ ಮರಿಬೇಕ ತಿಳ್ಕೊಂಡು ಹೇಳ್ಕೋಬೇಕಾಯ್ತದೆ. ಇದೆಲ್ಲಾ ಬರ್ಬೇಕಾದ್ರೆ ಸುಮ್ಮನೆ ನೀವು ಎಲ್ಲರೂ ಮನ್ಯಾಗ ಕುಂತ ಮಾಡಿದ್ರೆ ಬರ್ತಕ್ಕ ಬರಾಕ್ ಸಾಧ್ಯಲ್ಲ. ಆ ಅರಮನೆ ಅಂತ ಮನೆಯನ್ನು ತೊರೆದು ಗುರುಮನೆಗೆ ಬಂದು ಗುರು ಹೇಳಿದ್ರೆ ಯಾರ ವೈರಾಗ್ಯ ಪುರುಷರಾಗ್ತಾರ, ಅವ್ರು ನಿಜವಾಗಿ ಜ್ಞಾನಿಗಳಾಗ್ತಾರ, ಅವ್ರಿಗೆ ಮೋಕ್ಷ ಅಂತ ದೊರೆತದ. ಆ ನಿಟ್ಟಿನೊಳಗೆ ನಾವು ನೀವೆಲ್ಲರೂ ಏನ್ ಮಾಡೋದಂದ್ರ ಅಂತ ವೈರಾಗ್ಯವನ್ನು ಬಲಿಯುವಂತಹ ಶಕ್ತಿಯನ್ನು ಸದ್ಬುದ್ಧಿಯನ್ನು ಆ ಗುರು ಶಿವಾನಂದಪ್ಪ ಅವರು, ಪೂರ್ಣಾನಂದರು, ಶ್ರದ್ಧಾನಂದಪ್ಪ ನಮ್ಮ ನಿಮ್ಮನ್ನು ಕೊಟ್ಟು ಕರುಣಿಸಲಿ ಅಂತ ಹೇಳ್ತಾ, ಇನ್ಮೇಲೆ ಇದೇ ವಿಷಯವಾಗಿ ಮಾತಾಜಿಯವರು, ಸಕಲ ಪೂಜ್ಯರು ನಮ್ಮನಿಗೂ ಸವಿಸ್ತಾರ ತಿಳಿಸ್ತಾ ಇದ್ರ. ಪ್ರಥಮದಲ್ಲಿ ನಮ್ಮ ಶಿವರಾಯಜರು ನಮ್ಮ ಅವಧೂತ